ಕನ್ನಡ ನಾಡಿನ ಜೀವನದಿ ಕಾವೇರಿಯ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿದೆ. 2 ವರ್ಷಗಳ ಬಳಿಕ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣ ಭರ್ತಿಯಾಗಿದ್ದು ಸಿಎಂ ಸಿದ್ದರಾಮಯ್ಯನವರು 3ನೇ ಬಾರಿಗೆ ಬಾಗಿನವನ್ನ ಅರ್ಪಿಸುವಂತಹ ಭಾಗ್ಯ ಅವರಿಗೆ ಲಭಿಸಿರುವಂತದ್ದು. ನಾನಿವತ್ತು ಕೆಆರ್ಎಸ್ ಡ್ಯಾಮ್ ಬಳಿಯೇ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಕೆಆರ್ಎಸ್ ಅಣೆಕಟ್ಟೆ 124.80 ಅಡಿ ಗರಿಷ್ಠ ಮಟ್ಟವನ್ನ ಹೊಂದಿದೆ. 49.452 TMC ಸಾಮರ್ಥ್ಯವನ್ನ ಈ ಒಂದು ಡ್ಯಾಮ್ ಹೊಂದಿರುವಂತದ್ದು. ಇದೀಗ ಈ ಒಂದು ಕೃಷ್ಣರಾಜ ಅಣೆಕಟ್ಟೆ ಕನ್ನಂಬಾಡಿ ಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅದರಲ್ಲೂ ಕೂಡ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಕಾವೇರಿ ತುಂಬಿ ತುಳುಕ್ತಾ ಇದ್ದಾಳೆ. ಮೈದುಂಬಿ ಒಂದು ಜೀವ ಕಳೆಯನ್ನು ಕೂಡ ಮತ್ತೆ ಕಾವೇರಿ ಪಡ್ಕೊಂಡಿರುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು 3ನೇ ಬಾರಿಗೆ ಬಾಗಿನವನ್ನ ಅರ್ಪಿಸುವಂತಹ ಒಂದು ಸದಾವಕಾಶವನ್ನ ಇದೀಗ ಪಡೆದಿರುವಂಥದ್ದು. ಅಂದ್ರೆ 1979ರಿಂದ ಏನು ನಾಡಿನ ಮುಖ್ಯಮಂತ್ರಿಗಳಾದವರು ಆಯಾಯ ಸಂದರ್ಭದಲ್ಲಿ ಡ್ಯಾಮ್ಸ್ ತುಂಬಿದಂತಹ ಸಂದರ್ಭದಲ್ಲಿ ಕಾವೇರಿ ಹಾಗೆ ಕಪಿಲೆಗೆ 2 ನದಿಗಳಿಗೆ ಬಾಗಿನವನ್ನ ಅರ್ಪಿಸುವಂಥದ್ದು ವಾಡಿಕೆ. ಅದೇ ನಿಟ್ಟಿನಲ್ಲಿ ನಡ್ಕೊಂಡು ಕೂಡ ಬಂದಿರುವಂಥದ್ದು. ಇನ್ನು ಸಿದ್ದರಾಮಯ್ಯನವರು ಇದೀಗ 3ನೇ ಬಾರಿಗೆ ಬಾಗಿನವನ್ನ ಅರ್ಪಿಸುವಂತಹ ಸದಾವಕಾಶವನ್ನು ಕೂಡ ಪಡೆದಿರುವಂಥದ್ದು. ಅಂದ್ರೆ ಈ ಹಿಂದೆ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಅಂದು ಮುಖ್ಯಮಂತ್ರಿ ಆಗಿದ್ರು 2013ರಿಂದ 2018ರವರೆಗೆ. ಆದ್ರೆ ಆ ಸಂದರ್ಭದಲ್ಲಿ ಕೇವಲ 2013 ಮತ್ತು 14ನೇ ವರ್ಷ ಆ ಸಂದರ್ಭದಲ್ಲಿ ಮಾತ್ರ ಬಾಗಿನವನ್ನ ಅರ್ಪಿಸುವಂತಹ ಸದಾವಕಾಶ ಲಭಿಸಿತ್ತು. ಅದಾದ ಬಳಿಕ ಬರಗಾಲದಿಂದ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಬಾಗಿನವನ್ನ ಅರ್ಪಿಸುವಂತಹ ಭಾಗ್ಯ ಅವರಿಗೆ ಸಿಗಲಿಲ್ಲ. ಆದ್ರೆ ಇದೀಗ ಮತ್ತೆ ಅವರಿಗೆ 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ ವರ್ಷವೂ ಕೂಡ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಡ್ಯಾಮ್ ಭರ್ತಿ ಆಗಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರು ಬಾಗಿನವನ್ನ ಅರ್ಪಿಸಲಿಲ್ಲ. ಇದೀಗ ಕಾವೇರಿ ಏನೋ ಮಳೆ ಕೈ ಹಿಡಿದ ಪರಿಣಾಮ ಇದೀಗ ಮೈದುಂಬಿದ್ದಾಳೆ. ಆ ನಿಟ್ಟಿನಲ್ಲಿ ಅವರಿಗೆ ಬಾಗಿನವನ್ನ ಅರ್ಪಿಸುವಂತಹ ಒಂದು ಅವಕಾಶವೂ ಕೂಡ ಸಿಕ್ಕಿದೆ. ಇನ್ನು ಅದಕ್ಕೆ ಮುಹೂರ್ತವೂ ಕೂಡ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು. ಇದೇ ತಿಂಗಳ 29ರಂದು ಸೋಮವಾರದಂದು ಬಾಗಿನವನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಅರ್ಪಿಸಲಿದ್ದಾರೆ. ಆ ನಿಟ್ಟಿನಲ್ಲಿ ಸಕಲ ರೀತಿಯಲ್ಲೂ ಕೂಡ ಜಿಲ್ಲಾಡಳಿತ ಸಜ್ಜಾಗಿದೆ. ಈಗಾಗಲೇ ಮಧುವಣಗಿತ್ತಿಯಂತೆ ಶೃಂಗಾರಗೊಳಿಸುವ ನಿಟ್ಟಿನಲ್ಲಿ ಒಂದು ಸ್ವಚ್ಛತಾ ಕಾರ್ಯವೂ ಕೂಡ ಆರಂಭವಾಗಿರುವಂಥದ್ದು. ಇನ್ನ 1-2 ದಿನಗಳಲ್ಲಿ ಆ ಒಂದು ಏನು ಅಲಂಕಾರಗಳು ಎಲ್ಲವೂ ಕೂಡ ಮುಗಿಯಲಿದೆ. ಸುಣ್ಣ ಬಣ್ಣವೂ ಕೂಡ ಬಳಿಯಲಿದ್ದಾರೆ. ಒಂದ್ ಕಡೆ ರೈತರ ಮೊಗದಲ್ಲಿ ಮಂದಹಾಸವನ್ನ ತಂದಿದೆ ಕಾವೇರಿ ಸಂಪೂರ್ಣ ಭರ್ತಿ ಆಗಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಾಗಿನ ಅರ್ಪಿಸುವಂತಹ ಒಂದು ಅವಕಾಶವೂ ಕೂಡ ಸಿಕ್ಕಿರುವಂಥದ್ದು. ಇನ್ನು ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸಿದಂತ ಮುಖ್ಯಮಂತ್ರಿಗಳು ಅಂತಂದ್ರೆ ಅದು ಯಡಿಯೂರಪ್ಪನವರು. ಅಂದ್ರೆ 5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಡ್ಯಾಮ್ ಭರ್ತಿ ಆಗಿತ್ತು. ಆ ನಿಟ್ಟಿನಲ್ಲಿ 5 ವರ್ಷ ಅವರು ಬಾಗಿನವನ್ನ ಅರ್ಪಿಸುವಂತಹ ಸದಾವಕಾಶ ಸಿಕ್ಕಿರುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ 3ಕ್ಕಿಂತ ಹೆಚ್ಚು ಬಾರಿ ಯಾವ ಮುಖ್ಯಮಂತ್ರಿಯೂ ಕೂಡ ಇದುವರೆಗೂ ಬಾಗಿನವನ್ನ ಅರ್ಪಿಸಲಿಲ್ಲ. ಸದ್ಯ ಸಿದ್ದರಾಮಯ್ಯನವರಿಗೆ ಆ ಒಂದು ಅವಕಾಶವೂ ಕೂಡ ಸಿಕ್ಕಿರುವಂಥದ್ದು. ಆ ನಿಟ್ಟಿನಲ್ಲಿ ಸಕಲ ರೀತಿಯಲ್ಲೂ ಕೂಡ ಇದೀಗ ಜಿಲ್ಲಾಡಳಿತ ಬಾಗಿನ ಅರ್ಪಣಾ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಖುಷಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಬಹಳಷ್ಟು ಅಪವಾದಗಳು ಅವರ ಮೇಲೆ ಬರ್ತಾ ಇತ್ತು. ಅಂದ್ರೆ ಅವರ ಆಡಳಿತಕ್ಕೆ ಬಂದ್ರೆ ಮಳೆ ಬರಲ್ಲ, ಡ್ಯಾಮ್ಗಳು ಭರ್ತಿ ಆಗಲ್ಲ, ಈ ಎಲ್ಲ ಚರ್ಚೆಗಳು ಕೂಡ ಆಗುತ್ತೆ. ಆದ್ರೆ ಈ ಬಾರಿ ವರುಣ ಆ ಎಲ್ಲಾ ಒಂದು ಪದ್ಧತಿಗಳನ್ನ ಅವ್ರಿಗೆ ಬರ್ತಿದ್ದಂತ ಅಪಹಾಸ್ಯದ ಮಾತುಗಳೆಲ್ಲವಕ್ಕೂ ಕೂಡ ದೂರ ಮಾಡಿದ್ದಾನೆ ಅಂತ ಹೇಳ್ಬೋದು. 3ನೇ ಬಾರಿಗೆ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಿಸುವಂತದ್ದು ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಕೆಆರ್ಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.